ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಲಡ್ಡು ಹೇಗೆ ಮಾಡೋದು, ಹೆಸರುಬೇಳೆ ಲಡ್ಡು ಹೇಗೆ ಮಾಡೋದು ಅಂತ ನೋಡುವ. ಇವತ್ತಿನ ಶಿವರಾತ್ರಿಗೆ ಒಂದು ವಿಶೇಷ ಲಡ್ಡು ಮಾಡುವ. ನೋಡಿ, ನಾನಿಲ್ಲಿ 1 ಲೋಟೆ ಹೆಸರುಬೇಳೆ ತಗೊಂಡಿದ್ದೀನಿ. ಹೆಸರುಬೇಳೆ ನಾನು ಇದನ್ನು ಸ್ವಲ್ಪ ತೊಳೆದು ಸ್ವಲ್ಪ ಬಿಸಿಲಿಗೆ ಹಾಕಿ ಒಣಗಿಸ್ಕೊಂಡು ಬಂದಿದ್ದೀನಿ. 1 kg ಬೇಕಾದಲ್ಲಾದರೆ 1/4 kg ಉಂಟು. ಅದನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀವು ಬೇಕಿದ್ರೆ ಚಂಡಿ ಬಟ್ಟೆ ಸ್ವಲ್ಪ ಒರೆಸ್ಕೊಡಿ, ಇಲ್ಲಾಂದರೆ ತೊಳೆದು ಬಿಸಿಲಿಗೆ ಹಾಕಿದ್ರೆ ಸಾಕ್ತದೆ. ಇದನ್ನೀಗ ಸಣ್ಣ ಬೆಂಕಿಯಲ್ಲಿ ಇದನ್ನು ಹುರಿಯುವ, ಫ್ರೈ ಮಾಡಿ ತಗೊಳ್ಳುವ. ಇದಕ್ಕೆ ತುಪ್ಪ ಎಂತ ಸಾಕೋಬೇಡ, ಹಾಗೆ ಡ್ರೈ ಹುರಿದು ತಗೊಳ್ಳುವ. ಕಲರ್ ಚೇಂಜ್ ಆಗಬಾರ್ದು, ಕಪ್ಪಾಗಬಾರ್ದು, ಗರಿ ಗರಿಯಾಗಿ ಹುರಿದಾಗಬೇಕು. ಈ ಥರ ಹುರಿದು ತಗೊಳ್ಳುವ. ನೋಡಿ, ಹೀಗೆ ಇದು ನಮ್ಮ ಪ್ಲೇಟಿಗೆ ಹಾಕಿ ಸಣ್ಣಗೆ ಬಿಡುವ. ಇದು ತಣ್ಣಗಾಗಿದೆ ಸ್ವಲ್ಪ. ಈಗ ನೋಡಿ, ಇದು ತಣ್ಣಗಾಗಿದೆ. ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಪೌಡರ್ ಮಾಡ್ಕೊಳ್ಳುವ. ಪೌಡರ್ನ ತುಂಬ ಫೈನ್ ಪೌಡ್ರ್ ಬೇಡ, ಹೀಗೆ ತರಿಗೆ ಪೌಡ್ರ್ ಮಾಡ್ಕೊಳ್ಳುವ. ಇದಕ್ಕೆ ನಾನೊಂದು 3 ಏಲಕ್ಕಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಹಾಕಿ ಸಣ್ಣ ಪುಡಿ ಮಾಡ್ಕೊಂಡು ನೋಡಿ, ಇದು ನಾವು ಬೊಂಬೈ ಸಜ್ಜಿಗೆ ಇರ್ತದಲ್ಲ ಆ ಥರ ಪೌಡ್ರ್ ಮಾಡ್ಕೊಳ್ಳುವ. ಅದಕ್ಕೆ ನಾನು 3/4 ಲೋಟೆಯಷ್ಟು ಬೆಲ್ಲ ತಗೊಂಡಿದ್ದೇನೆ. ಈ ಬೆಲ್ಲನ ಈ ಪುಡಿಗೆ ಹಾಕ್ಕೊಂಡು ಒಳ್ಳೆ ಅದರೊಟ್ಟಿಗೆ ಹೋಗಿ ಗ್ರೈಂಡ್ ಮಾಡುವ. ಹಾಗೆ ಎಲ್ಲ ಒಂದು ಕಡೆಯಿಂದ ಬೆರೆತುಕೊಂಡು ಸಿಗುತ್ತೆ. ಈ ಥರ ಇದನ್ನು ನೋಡಿ ಒಂದ್ಸಲ ಮಿಕ್ಸಿಗೆ ಹಾಕೊಂಡ್ಬಂದ್ರೆ ಕರೆಕ್ಟಾಗಿ ನೋಡಿಕೆ ಫುಲ್ಲು ಬೆಲ್ಲ ಮತ್ತು ನಮ್ಮ ಹೆಸರು ಬೇಳೆ 2 ಸಹ ಮಿಕ್ಸಾಗಿ ಸಿಗುತ್ತೆ ನಮಗೆ. ಇದನ್ನೀಗ ಒಂದು ಪ್ಲೇಟಿಗೆ ಹಾಕ್ಕೊಂಡು 4 ರಿಂದ 5 ಟೇಬಲ್ ಸ್ಪೂನ್ ತುಪ್ಪ ಹಾಕಿಕೊಂಡು, ಆ ತುಪ್ಪ ಎಲ್ಲ ನಾವು ಹೆಸರುಬೇಳೆ ಪುಡಿ ಮಾಡಿದ್ದೀವಲ್ಲ ಅದಕ್ಕೆ ಬೆರೆತೋಗ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ಬೆಲ್ಲ ಎಲ್ಲ ಬೆರೆತು ನಮಗೆ ಉಂಡೆ ಕಟ್ಟಲಿಕ್ಕೆ ಸಿಗಬೇಕು. ಆ ಥರ ಬೆರೆತ್ಕೊಳ್ಬೇಕು. ನಮಗೆ ಇದೇ ತುಪ್ಪ ಸಾಕಾಗ್ತದೆ, ಇನ್ನು ತುಪ್ಪ ಹಾಕೋದು ಬೇಡ. ಇದೇ ತುಪ್ಪನ ಸೆಟ್ ಆಗ್ತದೆ. ನೋಡಿ, ಹೀಗೆ ಮಾಡಿದರೆ ಅದು ಉಂಡೆ ಆಗಬೇಕು. ಆ ಥರ ನಾನು ಅಷ್ಟೇ ತುಪ್ಪ ಹಾಕಿದರೆ ಮತ್ತೆ ತುಪ್ಪ ಹಾಕಲಿಲ್ಲ. ನೋಡಿ, ಈ ಥರ ಬೆಂಡ್ ಮಾಡಿ ಈಗ ನಾವು ಇದನ್ನು ಉಂಡೆ ಮಾಡ್ಕೊಳ್ಳೋ. ಕ್ಲೀನ್ ನೀಟಾಗಿ ಉಂಡೆ ಮಾಡ್ಕೊಳ್ಳೋ. ಎನಿಸಿದಾಗ ತಿನ್ನಬೇಕು ಅಂತ ಎನಿಸಿದಾಗ ಲಾಡು ಮಾಡ್ಕೊಂಬಿಡ್ಬೋದು. ನೋಡಿ, ಈ ಥರ ಲಾಡು ಮಾಡ್ಕೊಂಡಿದ್ದೀನಿ. ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ ಲಾಡು. ನೋಡಿ, ಅದೇ ಸೈಜ್ ಲಾಡು ಬರ್ತದೆ. ಕ್ಲೀನಾಗಿ ಕಷ್ಟಪಡಬೇಕಂತಿಲ್ಲ. ನೋಡಿ, ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಇಷ್ಟೆಲ್ಲ ಉಂಡೆ ಮಾಡ್ಕೊಂಡು ನಾನು ಇದಕ್ಕೆ ಸ್ವಲ್ಪ ಅಲಂಕಾರಕ್ಕೆ ಅಂತ ಬಾದಾಮಿ ಇಟ್ಟಿದ್ದೀನಿ. ತುಂಡು ಬಾದಾಮಿ ಇಟ್ಟಿದ್ದೀನಿ. ನೀವು ಸೈಡ್ ಕೊಡಿ. ಈ ಸರ್ತಿ ವಿಶೇಷಕ್ಕೊಂದು ಒಳ್ಳೆ ಲಾಡು ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗ್ತದೆ ಅಂತ ನನ್ನ ಕಮೆಂಟ್ ತಿಳಿಸಿ. ಒಂದೇ ಥರ ಲಾಡು ತಿನ್ನಲಿಕ್ಕೆ ಬೇರೆ ಥರ ಲಾಡು ತಿನ್ನುವ ಅಂತ ಒಂದು ಟ್ರೈ ಮಾಡಿದ್ದೀನಿ. ನೀವು ಸಹ ಮಾಡಿ ಹೇಗಾಗ್ತದೆ ಅಂತ ಕಮೆಂಟಲ್ಲಿ ನನಗೆ ಖಂಡಿತವಾಗಿ ತಿಳಿಸಿ. ಹಾಗೆ ಸಪೋರ್ಟ್ ಮಾಡಿ. ಎಲ್ಲರೂ ಸಹ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ.